ಮತ್ತೆ ವಾರ್ತೆಗೆ ಸ್ವಾಗತ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ವಿದ್ಯುತ್ ಸಮಸ್ಯೆಯಿಂದ ಜನರು ಕಣ್ಣೀರಿಡುವಂತಾಗಿದೆ. ಆದ್ದರಿಂದ ಜನರ ಕಣ್ಣೀರಿನಿಂದಲೇ ವಿದ್ಯುತ್ ಉತ್ಪಾದಿಸುವ ವಿಶೇಷ ಯೋಜನೆಯನ್ನು ರೂಪಿಸಿದ್ದೇವೆ ಹಾಗೂ ಮನೆಗೊಂದೊಂದು ಅಣೆಕಟ್ಟನ್ನು ನಿರ್ಮಿಸುತ್ತೇವೆ ಎಂದು ವಿದ್ಯುತ್ ಖಾತೆ ಸಚಿವ ಡಾಕ್ಟರ್ ಕರೆಂಟ್ ರಾವ್ ಅವರು ನಿನ್ನೆ ರಾತ್ರಿ ಸುಮಾರು 8 ಗಂಟೆಯ ಸಮಯಕ್ಕೆ ನೇರವಾಗಿ ವಿದ್ಯುತ್ತಿಗೆ ಕೈ ಹಾಕುತ್ತಾ ಈ ವಿಷಯ ತಿಳಿಸಿದರು. ಆದರೆ ನೇರವಾಗಿ ವಿದ್ಯುತ್ತಿಗೆ ಕೈ ಹಾಕಿದ ನಂತರ ಅವರ ಬಾಯಿಂದ ಯಾವುದೇ ಮಾತು ಹೊರಬಂದಿಲ್ಲ. ಇದೇ ಸಂದರ್ಭದಲ್ಲಿ ಸ್ಥಳೀಕರು ಕೆಬಿ ಅಂದರೆ ಕರೆಂಟ್ ಇರುತ್ತೋ ಬಿಡುತ್ತೋ, ಕೇಳೋರಿಲ್ಲ ಬಿಡಿ, ಕೇಳಿಸಿದ್ರು ಏನು ಮಾಡಲ್ಲ ಬಿಡಿ ಅಂತ ಘೋಷಿಸುತ್ತಾ ಪಥಸಂಚಲನ ನಡೆಸಿದರು. ಇದೇ ಸಂದರ್ಭದಲ್ಲಿ ಮಂತ್ರಿಗಳು ಮಾತನಾಡಿ ಎಲ್ಲ ಜನತೆಗೂ ಎಲ್ಲ ಜನರಿಗೂ ಕರೆಂಟ್ ನೀಡ್ತೇವೆ ಅಂತ ಭರವಸೆಯನ್ನು ನೀಡಿದರು. ಕರ್ನಾಟಕದಲ್ಲಿರುವ ಪ್ರತಿಯೊಂದು ಜನರಿಗೆ, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಒಬ್ಬರೊಬ್ಬರನ್ನ ಕರೆದು ಅವರಿಗೆ ಕರೆಂಟ್ ಕೊಡಬೇಕು ಅನ್ನೋಂಥ ನಿರ್ಧಾರವನ್ನು ಈಗಾಗಲೇ ನಾನು ಮಾಡಿದ್ದೇನೆ. ಇದ್ರ ಬಗ್ಗೆ ವರಿಷ್ಠರ ಜೊತೆ ಈಗಾಗಲೇ ಮಾತಾಡಿದ್ದೇನೆ. ಪಾಕಿಸ್ತಾನದ ಮಾಜಿ ಪ್ರಧಾನಿಯವರ ಅಘೋಷಿತ ಪತ್ನಿಯವರು ನಿನ್ನೆ ತಮ್ಮ ನಿವಾಸದಲ್ಲೇ 18ನೇ ಮಗುವಿಗೆ ಜನ್ಮ ನೀಡಿದರು. ಇದೇ ಸಂದರ್ಭದಲ್ಲಿ ಪಾಕ್ನ ಮಾಜಿ ಪ್ರಧಾನಿಯವರು ಕುಟುಂಬ ಯೋಜನೆಯ ಒಂದು ಕಾರ್ಯಕ್ರಮವೊಂದರಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ನಂತರ ಈ ಸಂತಸದ ಸುದ್ದಿ ಕೇಳಿದ ನಂತರ ಪಾಕ್ನ ಮಾಜಿ ಪ್ರಧಾನಿಯವರು ಅಲ್ಲಿಯ ಜನತೆಗೆ ಪ್ರತಿಯೊಂದು ಕುಟುಂಬಕ್ಕೆ 18 ಮಕ್ಕಳು ಕನಿಷ್ಠವಾದರೂ ಬೇಕು ಎಂದು ಹೇಳಿದರು. ನಮ್ಮ ಕೇಂದ್ರ ಮಂತ್ರಿಗಳು ಹಿಂದಿನ ವರ್ಷ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದನ್ನೂ ಸಹ ಇಲ್ಲಿ ಸ್ಮರಿಸಬಹುದು. ಕೌಟುಂಬಿಕ ಸಮಸ್ಯೆಗಳು, ವಿಚ್ಛೇದನ ಸಮಸ್ಯೆಗಳು ಇಂದಿನ ದಿವಸಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಇಂತಹ ವಿಚ್ಛೇದನ ಸಮಸ್ಯೆಗಳಲ್ಲಿ ಈಗಾಗಲೇ ಸುದ್ದಿ ಮಾಡಿದ ಸಾಫ್ಟ್ವೇರ್ ಸೌಜನ್ಯ ಹಾಗೂ ಹಾರ್ಡ್ವೇರ್ ಹಯವ್ಯಾಗ್ರ ಅವರ ಸಮಸ್ಯೆ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಿದೆ. ಈ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ ಸ್ವತಃ ಹಾರ್ಡ್ವೇರ್ ಹಯವ್ಯಾಗ್ರ ಅವರು ಇವತ್ತು ನಮ್ಮ ನಖರಾ ನ್ಯೂಸ್ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಹಾರ್ಡ್ವೇರ್ ಹಯವ್ಯಾಗ್ರ ಅವರೇ, ನೀವು ಹೆಸರಲ್ಲಿ ವ್ಯಾಗ್ರ ಅಂತ ಇಟ್ಕೊಂಡಿದ್ದೀರ, ಆದರೆ ಹಸುವಿನ ಥರ ಇದ್ದೀರ. ಇರಲಿ ಬಿಡಿ, ಇಂತಹ ಒಂದು ಕಲಹ ನಿಮ್ಮಿಬ್ಬರ ನಡುವೆ ಪ್ರಾರಂಭ ಆಗಲಿಕ್ಕೆ ಅಥವಾ ಏನಾದರೂ ಒಂದು ಸಮಸ್ಯೆ ಇರ್ಬೋದು, ಅದು ಏನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? Okay, actually I liked her, but ಅವಳು ತುಂಬ ಕೆಲವು ಸಲ ಏನು ಮಾಡ್ತಾಯಿದ್ರು ಅಂದರೆ ಶಿ ವಾಸ್ ಕಮಿಂಗ್ ಲೇಟ್ ಇನ್ ದ ನೈಟ್, ತುಂಬ ಪಾರ್ಟಿಗೆ ಹೋಗೋದು ಆ ಥರ ಮಾಡ್ತಾಯಿದ್ಲು. ಬಟ್ ಸಮ್ಟೈಮ್ ಶಿ ಈಸ್ ಕಮಿಂಗ್ ಇನ್ ದ ಮಾರ್ನಿಂಗ್ ಆಲ್ಸೋ. ಇಫ್ ಐ ಆಸ್ಕ್ ಹರ್, ಅವಳು ಹೇಳ್ತಾಯಿದ್ಲು ಐ ಹ್ಯಾಡ್ ನೈಟ್ ಶಿಫ್ಟ್ ಆ್ಯಂಡ್ ಆಲ್. ಸೊ ಅದರಿಂದ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಯಾವ ರೀತಿಯಲ್ಲಿ ನಾನು ಅದನ್ನು ಸಾಲ್ವ್ ಮಾಡ್ಕೋಬೇಕಂತ ಪ್ರಯತ್ನ ಪಟ್ಟರು ಅದು ಸಾಲ್ವ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಟೇಕ್ ದಿಸ್ ಮಚ್ ಇದೊಂದು ಬಿಗ್ ಇಶ್ಯೂ ಆಗಲಿಕ್ಕೆ ಕಾರಣ ಅಂತೇಳಿ ನಾನು ಹೇಳ್ತೀನಿ. ಓಕೆ, ಇರಲಿ. ಇವತ್ತು ನೀವು ಸಮಸ್ಯೆ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ ಹೇಳ್ತಾ ಇದ್ದೀರಾ. ಆದರೆ ನಿಮಗೆ ಮದುವೆ ಆಗುವ ಸಂದರ್ಭದಲ್ಲಿ ನಿಮಗೆ ಈ ಒಂದು ವಿಷಯ ಗೊತ್ತಿರಲಿಲ್ವಾ? Actually, I supposed to understand her, but ಮ್ಯಾರೇಜ್ ಆಗಬೇಕಾದ್ರೆ ಜಸ್ಟ್ 2 weeks ಟೈಮ್ ಇಟ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಎಲ್ಲ ಹುಡುಗಿ ನೋಡೋದು, ಮನೆಯವರೆಲ್ಲ ಒಪ್ಪಿಗೆ ಮಾಡಿ ಮಂಟಪ ಬುಕ್ ಮಾಡಿ ಅದೆಲ್ಲ ಕಾಡೋದು ತುಂಬ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಐ ಲೈಕ್ಡ್ ರಿಯಲಿ. ಅವಳು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಬಟ್ ಸೊ ಎವ್ರಿ ಡೇ she was giving she's giving very trouble to me. So ಅದಕ್ಕೋಸ್ಕರ ನಾನು ಅವತ್ತು ಮದುವೆ ಆಗೋ ಟೈಮಲ್ಲಿ ನನಗೇನು ಗೊತ್ತಾಗಿಲ್ಲ. ಓಕೆ, ನೀವು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ, ಎಲ್ಲ ನಿಮಗೆ ಫ್ರೆಂಡ್ಸು ಅದೆಲ್ಲ ಜಾಸ್ತಿ ಇರುತ್ತೆ. ಆದರೆ ಇಂತಹ ಒಂದು ಸಮಸ್ಯೆಗೆ ಅಂದರೆ ನಿಮಗೆ ಸಪೋರ್ಟ್ ಮಾಡಲಿಕ್ಕಿರ್ಬೋದು ಅಥವಾ ಈ ಸಮಸ್ಯೆನ ಒಂದು ಪರಿಹಾರವನ್ನು ಮಾಡಲಿಕ್ಕಿರ್ಬೋದು, ನಿಮ್ಮ ಗೆಳೆಯರು ಯಾವ ರೀತಿ ಸಹಕಾರವನ್ನು ಮಾಡಿಲ್ವಾ ವ್ಯಾಗ್ರ ಅವರೇ? ಆ್ಯಕ್ಚುಲಿ ಈ ಥರ ಕೇಸ್ಗಳಲ್ಲಿ ಫ್ರೆಂಡ್ಸು ಹೆಲ್ಪ್ ಮಾಡೋದು ಸ್ವಲ್ಪ ಕಷ್ಟ. ಈ ಥರ ಡೊಮೆಸ್ಟಿಕ್ ವೈಲೆನ್ಸಲ್ಲಿ ದೇ ನಾಟ್ ಕಮ್ ಬಿಕಾಸ್ ಇದು ಫ್ಯಾಮಿಲಿ ಮ್ಯಾಟ್ರ್ ಆಗುತ್ತೆ. ಬಟ್ ಆಲ್ರೆಡಿ ಐ ಪುಟ್ ಆಲ್ ದ ಥಿಂಗ್ಸ್ ಇನ್ ಫೇಸ್ಬುಕ್. ಸೊ ಮೈಟ್ ಬಿ ಸಮನ್ ಕ್ಯಾನ್ ಕಮ್. ಐ ಹೋಪ್ಫುಲಿ ಕೆಲವು ಬರ್ಬೋದು ಹೆಲ್ಪ್ ಮಾಡೋಕ್ಕೆ. ಬಟ್ ಟಿಲ್ ನಾವು ಯಾರೂ ಬಂದಿಲ್ಲ. ಬಟ್ ಐ ಡೋಂಟ್ ನೋ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. But really, I'm getting every day, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ. ನೋಡೋಣ ಇದ್ರ ಬಗ್ಗೆ. ಇವಾಗ ನಮ್ಮ ಸಾಫ್ಟ್ವೇರ್ ಸೌಜನ್ಯ ಅವರು ಸಹ ಆನ್ಲೈನಲ್ಲಿದ್ದಾರೆ. ಸಾಫ್ಟ್ವೇರ್ ಸೌಜನ್ಯ ಅವರೇ, ಈಗ ನಿಮ್ಮ ಇಬ್ಬರ ನಡುವೆ ಈ ಥರ ಕಲಹಗಳು ಪ್ರಾರಂಭ ಆಗೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಾ ಸೌಜನ್ಯ? ನೋಡಿ, ಐ ಆಮ್ ವೆರಿ ಹರಾಸ್ಡ್ ಆನ್ ಟಾಪ್ ಆಫ್ ದ. ನೀವು ನನಗೆ ಟಿವಿಲಿ ಬಂದು ಮಾತಾಡೋದಕ್ಕೆ ಹೇಳ್ತೀರಾ, ಎಷ್ಟು ನನಗೆ ಎಂಬ್ರಾಸ್ ಆಗುತ್ತೆ ಗೊತ್ತಾ. ನಾನು ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇವರನ್ನ ಮದುವೆ ಆಗಿ ಅಮೇರಿಕಾಗೆ ಹೋದ್ರೆ ಇವ್ರು ನೋಡಿದ್ರೆ ಅಲ್ಲೂ ಸಹ ಇಂಡಿಯನ್ಸ್ ಥರಾನೇ ಲೈಫ್ ಲೀಡ್ ಮಾಡ್ತಾರೆ.
ಇವರು ಪಾರ್ಟಿ ಕ್ಲಬ್ಗೆ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ. ನನಗೆ ಬೋರ್ ಆಗಲ್ವಾ, ನೀವೇ ಹೇಳಿ? ಲಾಸ್ಟ್ ಇಯರು ನ್ಯೂ ಇಯರ್ ಪಾರ್ಟಿಗೆ ನನ್ನ ಹಳೇ ಬಾಯ್ ಫ್ರೆಂಡ್ ಜೊತೆ ಹೋಗಿದ್ದೆ. ಇವನು ಜಸ್ಟ್ ಐ ಹ್ಯಾವ್ 10 ಬಾಯ್ ಫ್ರೆಂಡ್ಸ್, ಇದು ಅವರಿಗೆ ಇಷ್ಟ ಆಗಲ್ಲ. ಇವರ ನೋಡಿದ್ರೆ ಅದನ್ನೇ ದೊಡ್ಡ ವಿಷಯ ಮಾಡಿ ನನ್ನ ಬೈದ್ರು. ಅವ್ರನ್ನೇ ಕೇಳಿಬೇಕಾದ್ರೆ ರಿಯಲಿ ಹಿಸ್ ಸ್ಯಾಡಿಸ್ಟ್. ನನಗೆ ಸ್ವಲ್ಪ ಸ್ಮೋಕಿಂಗ್ ಮಾಡೋ ಅಭ್ಯಾಸ ಇದೆ ಅಷ್ಟೇ, ಜಸ್ಟ್ 2 ಪ್ಯಾಕ್ಸ್ ಸೇರ್ತೀನಿ. ನನಗೆ ಅಷ್ಟು ಫ್ರೀಡಮ್ ಇಲ್ವಾ? ನಾನು ಏನ್ ಬಟ್ಟೆ ಕೊಂಡ್ಕೊಂಡು ಹಾಕೊಂಡ್ರು ಅದು ಕಾಣಿಸುತ್ತೆ ಇದು ಕಾಣಿಸುತ್ತೆ ಬೇಡ ಅನ್ನೋರು. ನೀವೇ ಹೇಳಿ, ನನಗೆ ಪ್ರಾಬ್ಲಮ್ ಆಗಲ್ವಾ? ಹೆಸರಿನಲ್ಲೇ ವ್ಯಾಘ್ರ ಅಂತಿದ್ರೂ ಸಂಸಾರಿಕ ಕಲಹದಿಂದ ಧರಣಿ ಮಂಡಲದ ಮಧ್ಯದೊಳಗಿನ ಹಸುವಿನಂತೆ ಆಗಿರುವ ಈ ವ್ಯಾಘ್ರ ಅವರು ಇಂತಹ ಒಂದು ಕಲಹದಿಂದ ಹೊರಗೆ ಬರಲಿ ಅಂತ ಹೇಳಿ ಆಶಿಸೋಣ. ಈ ಪಾಶ್ಚಾತ್ಯಕರಣ ಅನ್ನೋದು ಪಶ್ಚಾತ್ತಾಪದ ಕಡೆಗೆ ಕರ್ಕೊಂಡು ಹೋಗುವಂಥ ಮೊದಲೇ ಎಚ್ಚೆತ್ತುಕೊಳ್ಳಿ ಅಂತ ಇಂದಿನ ಯುವಕ ಯುವತಿಯರಿಗೆ ನಮ್ಮ ಕಿವಿ ಮಾತನ್ನು ಹೇಳ್ತಾ ಇಂತಹ ಇವರ ಸಮಸ್ಯೆ ಪರಿಹಾರ ಆಗಲಿ ಅಂತ ಹೇಳಿ ಆಶಿಸೋಣ. ಕ್ರಿಕೆಟ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದ 2ನೇ ದಿನದ ವೇಳೆಗೆ ಆಟ ಮುಗಿದಾಗ ಆಸ್ಟ್ರೇಲಿಯಾ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 358 ರನ್ ಸೇರಿಸಿತ್ತು. ಭಾರತದ ಪರ ಪ್ರತಿಯೊಬ್ಬ ಆಟಗಾರರಿಗೂ 2 ಸಲ ಬ್ಯಾಟಿಂಗ್ ಮಾಡಲು ಅವಕಾಶ ಕೊಟ್ಟರು 108 ರನ್ ಸೇರಿಸುವಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಇನ್ನೊಂದು ಸಲ ಬ್ಯಾಟಿಂಗ್ ಮಾಡಲು ಅವಕಾಶ ಕೊಟ್ಟರೆ ಗೆದ್ದೇ ಗೆಲ್ಲುವೆಂದು ಆಸ್ಟ್ರೇಲಿಯಾಕ್ಕೆ ಸವಾಲು ಹಾಕಿತ್ತು. ಆಸ್ಟ್ರೇಲಿಯಾದ 2 ಅಂಪೈರ್ಗಳು ತಲಾ 5 ವಿಕೆಟ್ಗಳನ್ನು ಪಡೆದುಕೊಂಡರು. ಹವಾಮಾನ ವರದಿ. ರಾಜ್ಯದ ಅಥವಾ ದೇಶದ ಅಥವಾ ಜಗತ್ತಿನ ಯಾವುದಾದರೂ ಒಂದು ಕಡೆ ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಥವಾ ನಾಡಿದ್ದು ರಾತ್ರಿ ಹಗುರದಿಂದ ಸಾಧಾರಣವಾಗಿ ಭಾರೀ ಮಳೆ ಬಂದರೂ ಬರಬಹುದು, ಇಲ್ಲ ಬಿಟ್ಟರೂ ಬಿಡಬಹುದು. ಹವಾಮಾನದಲ್ಲಿ ಭಾರೀ ವ್ಯತ್ಯಯ ಇರುವುದರಿಂದ ಕರಾವಳಿ ತೀರದ ಮೀನುಗಾರರಿಗೆ ಮುಂದಿನ 8 ದಿನಗಳವರೆಗೆ ಸಮುದ್ರದಲ್ಲಿ ಮುಳುಗಿ ಕುಳಿತುಕೊಳ್ಳಲು ಹವಾಮಾನ ಇಲಾಖೆ ಹವೆ ನೀಡಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು.